ನಾನು ಹೇಳೇ ಇಲ್ಲ ಆ ಪದ ಅಂತ ಸಮರ್ಥನೆ ಮಾಡ್ಕೊಳ್ಳೋದು ಎಷ್ಟು ಸರಿ? ಅಲ್ಲ, ಹೇಳೇ ಇಲ್ಲ ಅಂದ ತಕ್ಷಣ ಮತ್ತೆ ಮಾಧ್ಯಮದಲ್ಲಿ ನೀವೇ ತೋರಿಸಿದಾರಲ್ಲ ಆ ಪದ ಅವ್ರು ಮಾತಾಡಿದ್ದು. ಅವ್ರು ಸುಳ್ಳು ಮಾತಾಡಿದ್ದಾರೆ. ಸಭಾಪತಿಗಳಿಗೆ ನಿನ್ನೆ ಅವರು ಲಿಖಿತವಾಗಿ ಏನು ದೂರು ಕೊಟ್ಟಿದ್ದಾರೆ, ಆ ದೂರಿನಲ್ಲಿ ಆ ಪದ ನಾನು ಹೇಳೇ ಇಲ್ಲ ಅಂತ ಮಾನ್ಯ ಸಭಾಪತಿಗಳ ಮುಂದೆ ಕೂಡ ಸುಳ್ಳು ಹೇಳಿದ್ದಾರೆ ಅವರು. ಅದು ಕೂಡ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅಪರಾಧನೇ ಕೂಡ. ಆ ಪೂಜ್ಯ ಸ್ಥಾನಕ್ಕೆ ನೀವು ಅಗೌರವ ಕೊಟ್ಟು ಆ ಪೂಜ್ಯ ಸ್ಥಾನದ ಮುಂದೆ ನೀವು ಲಿಖಿತವಾಗಿ ತಪ್ಪು ಹೇಳಿದ್ದೀರಾ ಅಂತ ಸುಳ್ಳು ಹೇಳಿದ್ದೀರಾ. ಇವಾಗ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ. ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಆಡಿದಂಥ ಮಾತುಗಳು ಕೂಡ ಇವಾಗ ನನಗೆ ನನ್ನ ಮೊಬೈಲ್ನಲ್ಲಿ ಆಡಿಯೋ ಕ್ಲಿಪ್ ಇವಾಗ ಲಭ್ಯವಾಗಿದೆ. ನಿಮಗೆಲ್ಲ ಸಿಕ್ಕಿದೆಯೋ ಗೊತ್ತಿಲ್ಲ. ನಿಮಗೂ ಸಿಕ್ಕಿದೆಯಾ? ನಮ್ಮ ರಾಹುಲ್ ಗಾಂಧಿ ನಮ್ಮ ಇದು ನಮ್ಮ ನಾಯಕರ ಬಗ್ಗೆ ಅವರು ಆಡಿದಂಥ ಮಾತುಗಳು ಈ ರೀತಿ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಹೌಸ್ ಪಾರ್ಲಿಮೆಂಟ್, ಪ್ರಧಾನ ಮಂತ್ರಿಯ ನೆರಳು ಅಂತ ಅವ್ರನ್ನ ಕರೀತಾರೆ. ಅಂಥವ್ರ ಬಗ್ಗೆ ಯಾವುದೇ ಘನತೆ ಇಲ್ಲದೆ ಈ ರೀತಿ ಅವಾಚ್ಯ ಶಬ್ದಗಳನ್ನು ಇವರು ಯೂಸ್ ಮಾಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ಬೇಕಾ? ಯಾರೇ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಥಾನದಲ್ಲಿ ಯಾರೇ ಇದ್ದರೂ ಕೂಡ ನಮ್ಮ ನಾಯಕರ ಬಗ್ಗೆ ಆ ರೀತಿ ಆಡಿದಂಥ ಮಾತುಗಳಲ್ಲಿ ಅವರು ಒಂದು ಭರದಲ್ಲಿ ನೀನು ಅಮಾಯಕರನ್ನು ಕೊಂದಿದೆಯಾ, ನೀನು ಕೊಲೆಗಾರ ಅಂತ ಕರೆದಿದ್ದಾರೆ. ಏನು ತಪ್ಪಿದೆ? ನೀನು ಅಮಾಯಕರನ್ನು ಕೊಂದಿದೆಯಾ ಅಂತ ಕರೆದಿದ್ದಾರೆ. ಆದರೆ ಇವ್ರು ಆಡಿದಂಥ ಮಾತುಗಳನ್ನ ನಾವು ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಕಾರಣಕ್ಕೂ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಇಡೀ ಕರ್ನಾಟಕದ ಜನತೆ ನಮ್ಮ ಹಿಂದಿದ್ದಾರೆ. ನಿನ್ನೆಯಿಂದ ಎಲ್ಲ ಕಡೆಯಿಂದ ನಮಗೆ ಫೋನ್ ಬರ್ತಾ ಇದೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬ ನೋವುದಲ್ಲಿದ್ದಾರೆ. ಅವರು ಸಾಕಷ್ಟು ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ. ಅವರು ಈಗಲೂ ಕೂಡ ಅದನ್ನು ನಂಬಲಿಕ್ಕೆ ಆಗ್ತಾಯಿಲ್ಲ. ಅವರಿಗೆ ಒಬ್ಬರು ಸದನದಲ್ಲಿ ಈ ರೀತಿ ನನಗೆ ಅಗೌರವ ತೋರಿಸಿದ್ರು ಅಂತ. ಆದರೂ ನಾವೆಲ್ಲ ಅವ್ರಿಗೆ ಧೈರ್ಯ ಹೇಳಿದ್ವಿ. ಪಕ್ಷ ಅವ್ರ ಜೊತೆ ಇದೆ, ಎಲ್ಲ ನಾಯಕರು ಅವ್ರ ಜೊತೆ ಇದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಸಿ.ಟಿ. ರವಿ ಅವರಿಗೆ ಶಿಕ್ಷೆ ಆಗುವ ಮೂಲಕ ಒಂದು ಮೆಸೇಜ್ ಹೋಗಬೇಕು. ಈ ರೀತಿ ನೀವು ಯಾರಿಗೂ ಮಾತಾಡಬಾರ್ದು ಅಂತ ಒಂದು ಮೆಸೇಜ್ ಹೋಗಬೇಕು. ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆ ನಾವಿದ್ದೀವಿ. ಸದನದ ಒಳಗೂ ಸ್ವಲ್ಪ ಚೀಮಾರಿ ಹಾಕುವಂಥ ಕೆಲಸ ಆಯಿತು. ಆದರೂ ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥದ್ದು ಎಷ್ಟು ಸರಿ? ಅಂದರೆ DCM ಅವರು ಬೈದರು ಅವರಿಗೆ, ಅಂದರೆ ಕಲಾಪ ಮುಂದೂಡಿದ ಮೇಲೂ ಕೂಡ ನಾವೆಲ್ಲ ಅಲ್ಲಿದ್ವಿ. ಆ ಸಂದರ್ಭದಲ್ಲೂ ಇಷ್ಟು ಜನ ಕಾಂಗ್ರೆಸ್ನವರು ಅದನ್ನು ಹೇಳ್ತಾ ಇದ್ರು. ಅದನ್ನು ಒಂದು ರೀತಿಯಲ್ಲಿ ದಾಷ್ಟ್ಯದ ರೀತಿಯಲ್ಲಿ. ಅದೇ ನನಗೆ ಆಶ್ಚರ್ಯ ಆಗ್ತಾ ಇದೆ. BJP ಅವರು ಇದನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರು, ಎರಡೂ ಕಡೆಯಲ್ಲಿ ವಿರೋಧ ಪಕ್ಷದ ನಾಯಕರು ಇರ್ಬೋದು, ಅವರ ಸೀನಿಯರ್ ಲೀಡರ್ಸು ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇದನ್ನೇ ನೋಡಿದ್ರೆ ನನಗೂ ಎಲ್ಲೋ ಒಂದು ಕಡೆ ಅರ್ಥ ಆಗ್ತಾ ಇಲ್ಲ. ಏನು ಇದು BJP ಅವರು ಸಮರ್ಥನೆ ಮಾಡಿಕೊಂಡ್ರೆ ಓಪನ್ ಆಗಿ ಅವ್ರು ಹೇಳಬೇಕು, ಆಯ್ತಪ್ಪ ಸಿ.ಟಿ. ರವಿ ಅಂದಿದ್ದು ಸರಿ ಇದೆ ಅಂತ ಅವರು ಏನಾದರೂ ಸ್ಟೇಟ್ಮೆಂಟ್ ಆದರೂ ಕೊಡಬೇಕು. ಇಲ್ಲಾಂತಾರೆ ಇದು ಜನರಿಗೆ ತಪ್ಪು ಸಂದೇಶ ಕೊಟ್ಟಂಗಾಗುತ್ತೆ. ನೀವು ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ. ಹಾಗಾದರೆ ನಾನು BJP ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಸಿ.ಟಿ. ರವಿ ಅವರು ಮಹಿಳೆಯರಿಗೆ ಮಾಡಿದಂಥ ಅಪಮಾನವನ್ನು, ತೋರಿದಂಥ ಅಗೌರವವನ್ನು ನೀವು ಸಮರ್ಥನೆ ಮಾಡ್ಕೊಳ್ತಿದ್ದೀರಾ, ಅಥವಾ ಅವರು ಬಳಕೆ ಮಾಡಿದಂಥ ಪದವನ್ನು ನೀವು ಸಮರ್ಥನೆ ಮಾಡ್ಕೊಳ್ತಿದ್ದೀರಾ ಅಂತ ವಿಜೇಂದ್ರ ಅವರು ಅಥವಾ R. ಅಶೋಕ್ ಅವರು ನೀವು ಇದಕ್ಕೆ ಸ್ಪಷ್ಟನೆ ಕೊಡಬೇಕಂತ ತಮ್ಮ ಮೂಲಕ ಕೇಳ್ತೀನಿ.